ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 2ನೇ ಸೆಮಿಸ್ಟರ್ನ 3ನೇ ಗದ್ಯವಾದಂತಹ ಸುಸ್ಥಿರ ಕೃಷಿ ಮತ್ತು ಬುಡಕಟ್ಟು ಜನಜೀವನ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಪಾಠದ ಪ್ರವೇಶದಲ್ಲಿ ಲೇಖಕರಾದಂತಹ ನರೇಂದ್ರ ರೈ ದೇರ್ಲಾ ಅವರು ಹೇಳ್ತಾರೆ, ಮನುಷ್ಯ ಸಂಪೂರ್ಣ ನಾಗರಿಕತೆಯನ್ನು ಸಾಧಿಸಿ ಮಹಾನಗರಗಳನ್ನ ಕಟ್ಕೊಂಡು ಬದುಕ್ತಾ ಇದ್ದಾನೆ. ಆದರೂ ಕೂಡ ಇವೆಲ್ಲದರ ನಡುವೆ ಇನ್ನೂ ಕಾಡೊಳಗಡೆನೇ ಇದ್ಕೊಂಡು ಅಲ್ಲಿ ದೊರಕುವಂತಹ ವನೋತ್ಪನ್ನಗಳನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ಹಲವಾರು ಬುಡಕಟ್ಟು ಜನಾಂಗದವರು ಇದ್ದಾರೆ. ಅವರಿಗೆ ಕಾಡೇ ಮನೆ, ಅಲ್ಲಿನ ನೈಸರ್ಗಿಕ ಉತ್ಪನ್ನಗಳೇ ಅವರ ಜೀವನಕ್ಕೆ ಆಸರೆ. ಕಾಡು ಹಾಳಾಗದಂತೆ ನಿಯಮಿತವಾಗಿ ಬಳಸುವ ಇವರ ಜೀವನ ನಿನಾದ, ಸಂಸ್ಕೃತಿ, ನಂಬಿಕೆಗಳು ಭಿನ್ನವಾಗಿಯೇ ಇರುತ್ತೆ ಅನ್ನೋವಂಥದ್ದನ್ನು ಹೇಳ್ತಾರೆ. ಇಂಥ ಬುಡಕಟ್ಟು ಜನಾಂಗದವರ ಪೈಕಿ ಕರ್ನಾಟಕದ ಸೋಲಿಗರು ಕೂಡ ಬಹಳ ಮುಖ್ಯವಾದವರು. ಚಾಮರಾಜನಗರ, ಬಿಳಿಗಿರಿ ರಂಗನಬೆಟ್ಟ, ಕೊಳ್ಳೇಗಾಲ ಮುಂತಾದ ಪ್ರದೇಶಗಳಲ್ಲಿ ಹಂಚಿ ಹೋಗಿರುವಂತಹ ಈ ಸಮುದಾಯದವರನ್ನು ಸುಶಿಕ್ಷಿತರನ್ನಾಗಿ ಮಾಡೋದಕ್ಕೆ, ಅವರ ಜೀವನ ಸುಖಮಯವಾಗಿರಿಸೋದಕ್ಕೆ, ಅವರ ಆರೋಗ್ಯವರ್ಧನೆ ಮಾಡೋದಕ್ಕೆ ಇವತ್ತು ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳು ದುಡಿತಾ ಇದ್ದಾವೆ. ಬಹುಮುಖ್ಯವಾಗಿ ಬಿಳಿಗಿರಿ ರಂಗನ ಬೆಟ್ಟದ ಮೇಲಿರುವ ವಿವೇಕಾನಂದ ಗಿರಿಜನ ಅಭಿವೃದ್ಧಿ ಕೇಂದ್ರ ಅದರ ಒಂದು ಸಂಚಾಲಕರಾದಂತಹ ಡಾಕ್ಟರ್ ಸುದರ್ಶನ್, ಡಾಕ್ಟರ್ GS ಜಯದೇವ್, ಡಾಕ್ಟರ್ ಸೋಮಸುಂದರಂ ಮೊದಲಾದವರು ಅವರಿಗಾಗಿ ಹಲವಾರು ಜೀವನಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂಥ ಅಡವಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವ, ಅವರನ್ನು ಕಾಡೊಳಗಡೆ ಸಂಘಟನೆ ಮಾಡುವಂತಹ ಮತ್ತು ಸರ್ಕಾರದ ಯೋಜನೆಗಳು ಅವರಿಗೆ ಸಿಗುವಂತೆ ಮಾಡುವಂತಹ ಕೆಲಸಗಳನ್ನು ಇವರು ನಿರಂತರವಾಗಿ ನೋಡ್ತಾ ಬಂದಿದ್ದಾರೆ. ಅಂದರೆ ಸೋಲಿಗರ ಪುನಶ್ಚೇತನದ ಕತೆ ಮತ್ತು ಕೆಲಸವನ್ನು ಕುರಿತಾದಂತಹದ್ದು ಈ ಲೇಖನ ನಮಗೆ ತಿಳಿಸುತ್ತೆ. ನಾವೀಗ ಅಭಿವೃದ್ಧಿ ಪ್ರಣೀತ ಜಗತ್ತಲ್ಲಿದ್ದೀವಿ. ನಮಗೇನಿದ್ರೂ ಮನುಷ್ಯರು ಮಾತ್ರ ಸುಖವಾಗಿರಬೇಕು ಅನ್ನೋವಂತಹ ಕಾನ್ಸೆಪ್ಟಲ್ಲಿ ಬದುಕ್ತಾ ಇದ್ದೀವಿ. ಕೇವಲ ಇಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಮಾತ್ರ ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾನೆ. ಅದಕ್ಕಾಗಿಯೇ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ರುಚಿಯಾದಂತಹ ಅನ್ನ ಬೇಕು, ಅದು ಚೆನ್ನಾಗಿ ಕಾಣೋದಕ್ಕೆ ಬಣ್ಣ ಬೇಕು, ಅದನ್ನು ಬೆಳೆಯೋದಕ್ಕೆ ಭೂಮಿ ಬೇಕು, ಕೃಷಿ ಬೇಕು, ನೀರು ಬೇಕು, ಗೊಬ್ಬರ ಬೇಕು, ರಸ್ತೆ ಬೇಕು, ಕರೆಂಟ್ ಬೇಕು, ವಾಹನ ಬೇಕು, ಇಂಧನ ಬೇಕು, ನಗರ ಇರೋದು ಮಹಾನಗರವಾಗಿ ಬೆಳೆಯಬೇಕು, ಮೊಬೈಲು, ರೇಂಜು ಎಲ್ಲವೂ ಸಿಗಬೇಕು, ನಾವಿದ್ದಲ್ಲೇ ಎಲ್ಲವೂ ದೊರಿಬೇಕು ಅನ್ನುವಂತಹ ಯಾಂತ್ರಿಕತೆಯಲ್ಲಿ ಮನುಷ್ಯ ಕಾರ್ಖಾನೆಗಳನ್ನು ಸೃಷ್ಟಿಸಿಕೊಂಡು ಬದುಕ್ತಾ ಇದ್ದಾನೆ. ಇವೇ ಸುಖ, ಅಭಿವೃದ್ಧಿ ಪ್ರಕೀತ ಜಗತ್ತು ಅನ್ನುವಂತಹ ಭ್ರಮೆಯನ್ನು ತುಂಬ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದಾಗಿ ಎಂತಹ ಪರಿಣಾಮಗಳಾಗ್ತಿದೆ ಅನ್ನೋವಂಥದ್ದನ್ನು ಮನುಷ್ಯ ಯೋಚನೆ ಮಾಡೋದಕ್ಕೆ ಕೂಡ ರೆಡಿ ಇಲ್ಲ. ಇಂತಹ ಯೋಚನೆಗಳಿಗಾಗಿ ನಾಶ ಆಗುವಂತಹ ಕಾಡು, ಸೃಷ್ಟಿಯಾಗುವಂತಹ ಅಣೆಕಟ್ಟುಗಳು, ಅವುಗಳಿಂದಾಗುವಂತಹ ಮುಳುಗಡೆಗಳು ಮತ್ತು ಜೀವಜಂತುಗಳ ನಾಶ, ಬುಡಕಟ್ಟು ಜನಾಂಗದವರ ಎತ್ತಂಗಡಿ, ಮರಮುಟ್ಟು ನಿರ್ನಾಮಗಳ ಬಗ್ಗೆ ಸೂಕ್ಷ್ಮವಾಗಿ ಮನುಷ್ಯ ಯಾವತ್ತೂ ಕೂಡ ಆಲೋಚನೆಯೇ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಲೇಖಕರಿಗೆ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಗೆ ಇರುವಂತಹ ಅರಿಕೆ ಅಂದರೆ ಪ್ರವೇಶ ಅವರ ಗಮನವನ್ನು ಸೆಳೆಯುತ್ತೆ. ಅವರು ಬರೀತಾರೆ, ಅಂದರೆ ಕುವೆಂಪು ಅವರು ತಮ್ಮ ಕಾನೂರು ಹೆಗ್ಗಡತಿಯ ಒಂದು ಮುನ್ನುಡಿಯಲ್ಲಿ ಬರೀತಾರೆ, ಕೃತಿಯನ್ನು ಓದುಗ ಹೀಗೇ ಪ್ರವೇಶಿಸಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಅವರು ಕೊಟ್ಟಂತಹ ಮುನ್ನುಡಿ ಇದೆಯಲ್ಲ, ಅದು ಇಡೀ ಭಾರತೀಯ ಕಾದಂಬರಿ ಪ್ರಪಂಚದಲ್ಲೇ ಒಂದು ಭಿನ್ನವಾದಂತಹ ವಿಶಿಷ್ಟವಾದಂತಹ ಪ್ರವೇಶ ಆಗಿ ಉಳ್ಕೊಳ್ಳುತ್ತೆ. ಕುವೆಂಪು ಅವರ ಮಾತುಗಳು ಹೀಗಿದೆ: ಓದುಗ ಮಹಾಶಯನೇ, ಈ ಕಾದಂಬರಿಯನ್ನು ಪ್ರವೇಶಿಸುವುದೆಂದರೆ ಮೋಟಾರು ವಾಹನದಲ್ಲಿ ಕೂತು ನಗರ ಪ್ರದರ್ಶನ ಬರುವುದಲ್ಲ ಎನ್ನುತ್ತಾರೆ. ಕುವೆಂಪು ಪ್ರಕಾರ ನಗರಗಳನ್ನು, ಮಹಾನಗರಗಳನ್ನು ನೋಡೋದು ಸುಲಭ, ಆದರೆ ಹಳ್ಳಿಗಳನ್ನು, ಗ್ರಾಮಗಳನ್ನು, ಕೃಷಿಯ ಮೂಲ ನೆಲೆಗಟ್ಟುಗಳನ್ನು, ಕಾನೂರನ್ನು ಹುಡುಕೋದು ಅಷ್ಟೊಂದು ಸುಲಭ ಅಲ್ಲ, ನೋಡೋದು ಅಷ್ಟೊಂದು ಸುಲಭ ಅಲ್ಲ. ಇಡೀ ಊರಿಗೆ, ಹಳ್ಳಿಗೆ ಹಸಿರಿನ ಒಂದು ಪೊರೆ ಮುಚ್ಚಿಗೆಯಾಗಿ ಇರುತ್ತೆ, ಅಂದರೆ ಮುಚ್ಚಳವಾಗಿ ಇರುತ್ತೆ. ಆ ಗೋಡೆಯನ್ನು ದಾಟೋದು ಅಷ್ಟೊಂದು ಸುಲಭ ಅಲ್ಲ. ಕಾಡನ್ನು, ಹಸಿರನ್ನು ಮುಚ್ಚಿದಂತಹ ಸ್ಥಿತಿಯಲ್ಲಿ ಆರಾಧಿಸುವ, ಪ್ರವೇಶಿಸುವ ದಾರಿಯಲ್ಲಿ ಪ್ರಕೃತಿ ದೊಡ್ಡದಾಗಿ, ನಾವು ಆ ಪ್ರಕೃತಿಯ ಮುಂದೆ ತುಂಬ ಚಿಕ್ಕವರಾಗಿ, ಕುಬ್ಜರಾಗಿ ಕಾಣದಾಗ್ತೀವಿ. ಕಾಡಿನ ಏಕಾಂತ, ಧ್ಯಾನ, ಹಸಿರು, ಬೇರು ಶಕ್ತಿ ನಮ್ಮನ್ನು ಈ ಒಂದು ಕಾರ್ಖಾನೆಯ ಅಧೀನದ ಬದುಕಿಂದ ಎಲ್ಲೋ ನಮ್ಮನ್ನು ಕಳೆದು ಹಾಕುತ್ತೆ ಅಂತ ಕುವೆಂಪು ಅವರು ಹೇಳ್ತಾರೆ. ಹೊರಗಡೆಯ ಬಯಲು, ನಗರ, ಪಟ್ಟಣ ಹಾಗಲ್ಲ, ಅಲ್ಲಿ ಎಲ್ಲ ಕಾಣಿಸುತ್ತೆ,
ಅದು ಈ ನಿಸರ್ಗದ ಬಹುಪುಟ್ಟ ಭಾಗವಾದ ಮನುಷ್ಯನಷ್ಟೇ ಕಟ್ಟಿಕೊಂಡಂತಹ ಸಾಧ್ಯತೆಗಳನ್ನು ನಮಗೆ ಪ್ರಪಂಚದ ಹೊರಗಡೆ ತೋರಿಸುತ್ತೆ. ಅವನ ಪ್ರಕಾರ ಅಂದರೆ ಮನುಷ್ಯನ ಪ್ರಕಾರ ಮನುಷ್ಯನೇ ಬಹಳ ದೊಡ್ಡವನು. ಯಾವತ್ತೂ ಬಯಲಿಗೆ ಬಂದೇ ಕಾಣಿಸುವ ಸ್ಥಿತಿ ಏನೂ ಕಲಿಸೋದಿಲ್ಲ. ಆದರೆ ಕಾಡಿನ ಕತ್ತಲೆ ಹಾಗಲ್ಲ. ಆ ಕತ್ತಲೆಗೆ ಹುಟ್ಟುವಂಥ ಪ್ರಶ್ನೆಗಳು ನೂರಾರು, ಸಿಗುವಂತಹ ಉತ್ತರಗಳು ನೂರಾರು, ಸವಾಲಿನಿಂದ ಪಾರಾಗುವಂತಹ ದಾರಿಗಳು ನೂರಾರು. ಈ ಕಾರಣಕ್ಕಾಗಿಯೇ ಇರಬೇಕು ನಾವು ರಾಮನನ್ನು, ಪಾಂಡವರನ್ನು, ಪುರಾಣ ಇತಿಹಾಸದ ಎಲ್ಲ ರಾಜ ಮಹಾರಾಜರನ್ನು ಕಾಡಿಗೆ ಕಳಿಸಿ ಮನುಷ್ಯರನ್ನಾಗಿ ಮಾಡಿದ್ದೀವಿ. ಕಾಡಿಂದ ಕಾಡಿಸಿಕೊಂಡಾಗ ಮಾತ್ರ ಮನುಷ್ಯನಲ್ಲಿ ಒಂದು ನೂತನ ಜ್ಞಾನ ಹುಟ್ಟುತ್ತೆ. ಮನುಷ್ಯ ಸಂಪೂರ್ಣ ನಾಗರಿಕತೆಯನ್ನು ಸಾಧಿಸಿದ ಮೇಲೂ ಕೂಡ ಕಾಡನ್ನೇ ಆಶ್ರಯವಾಗಿ ನಂಬಿಕೊಂಡು ಬದುಕ್ತಿರುವಂತಹ 10 ಬುಡಕಟ್ಟು ಜನಾಂಗಗಳು ಇವತ್ತಿಗೂ ಕೂಡ ಇದ್ದಾವೆ. ಕಾಂಕ್ರೀಟ್ ಸಂಸ್ಕೃತಿಯಿಂದ ಬಹುದೂರವಾಗಿ ನಿಂತ್ಕೊಂಡು ಕಾಡುಗಳ ಉತ್ಪನ್ನಗಳನ್ನಷ್ಟೇ ನಂಬಿಕೊಂಡು ಬದುಕ್ತಾ ಇರುವಂಥವರು ತುಂಬ ಜನರಿದ್ದಾರೆ. ಕರಾವಳಿಯ ಮಲೆ ಕುಡಿಯರು, ಕೊರಗರು, ಉತ್ತರ ಕನ್ನಡದ ಕುಡುಬಿ ಸಿದ್ದಿ, ಚಾಮರಾಜನಗರದ ಸೋಲಿಗರು ಇಂತಹ ಬುಡಕಟ್ಟು ಜನಾಂಗಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಮೊನ್ನೆಯವರೆಗೆ ನಿಬಿಡ ಹಸಿರು ಆವಾಸವನ್ನೇ ಅಂದರೆ ಕಾಡನ್ನೇ ಮನೆ ಮಾಡಿಕೊಂಡು ಕಾಡಿನ ಉತ್ಪನ್ನಗಳನ್ನಷ್ಟೇ ನಂಬಿಕೊಂಡು ಬದುಕ್ತಿದ್ದಂತಹ ಇಂಥವರು ನಾಗರಿಕತೆ ಅಭಿವೃದ್ಧಿಯ ಅವಸರದಲ್ಲಿ ಎದುರಿಸಿದಂತಹ ಸವಾಲುಗಳೆಷ್ಟು, ತಿಂದಂತಹ ಪೆಟ್ಟುಗಳೆಷ್ಟು ಅವುಗಳಿಗೆ ಲೆಕ್ಕನೇ ಇಲ್ಲ. ಗ್ರಾನೈಟ್, ಗಣಿಗಾರಿಕೆ, ಅಣೆಕಟ್ಟು, ಗಂಧ ಸಾಗಣೆ, ಅಭಯಾರಣ್ಯ, ವನಾವರಣ, ಒತ್ತುವರಿ, ಬೇಟೆ, ದಂತ ಸಂಗ್ರಹ, ಹರಳುಕಳ್ಳುಗಳ ಸಂಗ್ರಹ, ಮರಮುಟ್ಟುಗಳ ದಂಧೆ, ಹೀಗೆ ಗಿರಿಜನರ ಸರ್ವತಂತ್ರ ಸ್ವತಂತ್ರ ತಾಣಕ್ಕೆ ನಿರಂತರವಾಗಿ ನಮ್ಮ ಮಾನವರು ದಾಳಿ ಮಾಡ್ಕೊಳ್ತಾನೇ ಬಂದಿದ್ದಾರೆ. ಅಂದರೆ ನಗರವಾಸಿಗಳು ದಾಳಿ ಮಾಡ್ತಾನೇ ಬಂದಿದ್ದಾರೆ. ಅವರ ಮುಕ್ತ ಮತ್ತು ನಿಸರ್ಗದತ್ತ ಸಹಜ ಬದುಕಿನ ಬೇಲಿ ಮುರಿದು ಶೌರ್ಯ, ಹಿಂಸೆ, ಒಕ್ಕಲೆಬ್ಬಿಸುವಂತಹ ಹಠ, ಚಟ ಮುಂದುವರಿತಾ ಇದೆ. ಇದರಿಂದ ಕಾಡಿನ ಒಂದು ಭಾಗವಾಗಿ ಅಂಗವೇ ಆಗಿ ಅದನ್ನಷ್ಟೇ ನಂಬ್ಕೊಂಡಿದ್ದಂತಹ ಮೂಲ ನಿವಾಸಿಗಳಿಗೆ ನೆಮ್ಮದಿ ಇಲ್ದಂಗಾಗಿದೆ. ಇಂಥ ಅಡವಿ ಮಕ್ಕಳನ್ನು ನಮ್ಮಂತೆ ಬದುಕೋ ಹಾಗೆ ಮಾಡುವ, ಮುಖ್ಯ ವಾಹಿನಿಗೆ ಕರೆತರುವ ಕಾರ್ಯಗಳನ್ನು ಪ್ರಭುತ್ವ ಮತ್ತು ಖಾಸಗಿ ಪ್ರಯತ್ನಗಳು ಎರಡೂ ಕೂಡ ನಡೆಸಬೇಕಾಗಿದೆ. ಅವರನ್ನು ಕಾಡೊಳಗಡೆನೇ ಸಂಘಟಿಸುವ, ಅರಿವು ಮೂಡಿಸುವ, ಆರೋಗ್ಯ ಮಹತ್ವವನ್ನು ತಿಳಿಸುವಂತಹ, ಒಂದು ನೈರ್ಮಲ್ಯದ ಭಾವನೆಯನ್ನು ಮೂಡಿಸುವಂತಹ, ಶಿಕ್ಷಣವನ್ನು ನೀಡುವಂತಹ, ನೈತಿಕ ಅರಿವನ್ನು ಕೊಡುವಂತಹ, ವಸತಿ ಆರ್ಥಿಕ ಬಲವನ್ನು ತುಂಬುವಂತಹ ಕೆಲಸ ಇವತ್ತಿಗೂ ಕೂಡ ಆಗ್ತಾ ಬಂದಿದೆ. ಆಧುನಿಕವನ್ನು ಕುರಿತು ಅನುಮಾನಿಸುವ, ತಪ್ಪಿಸ್ಕೊಂಡು ಕಾಡೊಳಗಡೆನೇ ನುಸುಳುಕೊಂಡು ಇರುವಂತಹ ಇವರಿಗೆ ಮನುಷ್ಯತ್ವ ಮತ್ತು ಮಾನವೀಯತೆಯ ನೆಲೆಯಲ್ಲೇ ಬೆರೆಯುವ ಒಂದಿಷ್ಟು ಸಹಾಯವನ್ನು 10 ಸಂಘಟನೆಗಳು ರಾಜ್ಯದಲ್ಲಿ ಮಾಡ್ತಾ ಬಂದಿದ್ದಾವೆ. ಆದಿವಾಸಿಗಳ ಜೀವನ ಕ್ರಮ, ಆಹಾರ ಪದ್ಧತಿ, ಕೃಷಿ ಪದ್ಧತಿ, ಹಬ್ಬಗಳು ಮತ್ತು ಭೂಮಿ ಸಂಬಂಧ ಜಾನಪದ ಆಚರಣೆಗಳು, ಹಾಡುಗಳು, ಔಷಧಿ, ಲಾಲನೆ ಪಾಲನೆ ಎಲ್ಲವೂ ಕೂಡ ಪ್ರಕೃತಿಬದ್ಧವಾಗಿಯೇ ಇರುತ್ತೆ. ಕಾಡು, ಮರ, ಬಂಡೆ, ನದಿ, ಬೆಟ್ಟ, ತನ್ನ ಸುತ್ತ ಸುಳಿಯುವಂತಹ ಪ್ರಾಣಿ ಪಕ್ಷಿಗಳನ್ನು ಅವರು ಅಂದರೆ ಬುಡಕಟ್ಟು ಜನಾಂಗದವರು ದೇವರು ಅಂತಲೇ ಭಾವಿಸ್ತಾರೆ. ಇವುಗಳೆಲ್ಲವನ್ನು ಕುರಿತು ನಾವು ನಗರವಾಸಿಗಳು, ಇಲ್ಲಿ ಆಧುನಿಕರು ಅಂದರೆ ನಗರವಾಸಿಗಳು ಅಂತ ಹೇಳ್ಬೋದು, ನಾವು ಇಮ್ಯಾಜಿನೂ ಕೂಡ ಮಾಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಅನುಭವ ಪ್ರಕೃತಿಯ ಬಗ್ಗೆ ಈ ಜನಾಂಗದವರಿಗೆ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಅವರಿಗೆ ಕ್ರೂರ ಮೃಗಗಳು ಏನು ಮಾಡೋದಿಲ್ಲ, ನವನಾಗರಿಕ ಲೋಕಕ್ಕೆ ಅಂಟುವಂತಹ ರೋಗಗಳು ಸುಲಭವಾಗಿ ಅಂಟೋದಿಲ್ಲ. ಸೋಲಿಗರಂಥ ಆದಿವಾಸಿ ಹೆಂಗಸರು ಕೂತೇ ಸಹಜವಾಗಿ ಹೆರಿಗೆಯನ್ನು ಮಾಡಿಸಿಕೊಳ್ತಾರೆ. ನಾನಾ ಕಾಯಿಲೆ ಕಸಾಲೆಗಳಿಗೆ ಕಾಡಲ್ಲಿರುವಂತಹ ಮೂಲ ನಾರು ಬೇರುಗಳೇ ಅವರಿಗೆ ಸಿದ್ಧೌಷಧಗಳಾಗಿರುತ್ತೆ. ಬೇಟೆಯಾಡಿ ಗೆಡ್ಡೆಗಣಸು ಬಗೆದು ಬದುಕುವ ದಾರಿ ಇವತ್ತು ಭಾಗಶಃ ಬದಲಾಗಿ ಕೃಷಿ ಮಾಡಿ ಆಹಾರ ಬದುಕು ವಿಷಯದಲ್ಲಿ ಭೂಮಿಯನ್ನು ಆಳವಾಗಿ ಉತ್ತಿ ಬಿತ್ತಿ ಮಾಡುವ ಬೇಸಾಯ ಪದ್ಧತಿ ಬಹುಶಃ ತುಂಬ ಜನ ಆದಿವಾಸಿಗಳಲ್ಲಿ ಇಲ್ಲ. ಸ್ಥಿರ ಬೇಸಾಯಕ್ಕಿಂತ ಅಲೆಮಾರಿ ಅವ್ಯವಸ್ಥಿತ ಕುಮೇರಿ ಕೃಷಿಯೇ ಅವರಲ್ಲಿ ಹೆಚ್ಚಿರುತ್ತೆ. ಭೂಮಿಯ ಮೇಲೆ ಅಡ್ಡಾದಿಡ್ಡಿ ಅಗೆದು ಗೆರೆ ಹಾಕಿ ಬೀಜ ಚೆಲ್ತಾರೆ. ಪೂರ್ಣವಾದಂತಹ ಸಾವಯವ ಬೇಸಾಯ ಅವರದು ಅಂತ ಹೇಳ್ಬೋದು, ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಈಗ ಬಹುಪಾಲು ಕಡೆ ಕುರಿ, ಕೋಳಿ, ಹಸು, ರಾಸುಗಳ ಸಾಕಣೆ ಇದೆ. ಅವುಗಳ ಗೊಬ್ಬರವನ್ನೇ ಕೂಡ ಇಲ್ಲಿ ಬಳಸ್ತಾರೆ. ಬಹುಪಾಲು ಆದಿವಾಸಿಗಳದು, ಬಹುಮುಖ್ಯವಾಗಿ ಸೋಲಿಗರದು ಕೂಡು ಕುಟುಂಬ ಆಗಿರುತ್ತೆ. ಕೊಂಡುಕೊಳ್ಳುವ, ಹಂಚಿ ತಿನ್ನುವ, ಭವಿಷ್ಯದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡದೇ ಇರುವ, ಸಂಗ್ರಹಿಸಿರದೆ ಬೆಳೆದ ಬೆಳೆಯೆಲ್ಲವನ್ನು ಎಲ್ಲರೂ ಕೂಡ ಹಂಚಿಕೊಂಡು ತಿಂತಾರೆ. 500 ವರ್ಷ ಇತಿಹಾಸವಿರುವಂತಹ ದೊಡ್ಡ ಸಂಪಿಗೆ ಮರ ಸೋಲಿಗರ ಪವಿತ್ರ ದೇವರು. ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನು ಅವರು ಭಾವ ಎಂದೇ ಕರೆಯುತ್ತಾರೆ. ಅಲ್ಲಿಯ ಉತ್ಸವದಲ್ಲಿ ತಮ್ಮ ಪಾಲುಗಾರಿಕೆಯಿಂದ ನಿಷ್ಠೆಯಿಂದ ಪಾಲನೆ ಮಾಡ್ತಾರೆ. ಅವರು ಮನೆ ಮದ್ದಿಗೆ ಬೇರು ಮೂಲಿಕೆಗಳನ್ನ ಕೀಳುವಾಗ ಪೂರ್ಣವಾಗಿ ಕೀಳೋದಿಲ್ಲ.
ಅದು ಮತ್ತೆ ಚಿಗುರಲಿ ಅನ್ನುವಂತಹ ಕಾರಣಕ್ಕೆ ಅರ್ಧದಲ್ಲೇ ಕಟ್ ಮಾಡ್ತಾರೆ. ಮರವನ್ನು ಅವರು ಕಡಿಯಲ್ಲ, ಕಡಿದ್ರೂ ಅಲ್ಲೇ ಕಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ. ತನ್ನ ಹತ್ತಿರದ ಬಂಧು ಒಬ್ಬ ಅಚಾನಕ್ಕಾಗಿ ಕಾಡೊಳಗಡೆ ಸತ್ತರೆ ಅವನಿಂದ ದೇವರಿಗೆ ಸಲ್ಲಬೇಕಾದ ಪೂಜೆ ಬಾಕಿ ಇದೆ ಅಂತಲೇ ತಿಳಿತಾರೆ. ಇಂಥ ಅನೇಕ ಸಸ್ಯ ಪ್ರಾಣಿಜನ್ಯ ನಂಬಿಕೆಗಳು ಸೋಲಿಗರಲ್ಲಿ ಇವೆ ಅಂತ ಹೇಳ್ತಾರೆ. ಈಗ ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸುವ, ಮೌಲ್ಯವರ್ಧನೆಗೆ ಒಳಪಡಿಸುವ ವಿಷಯದಲ್ಲಿ ಸೋಲಿಗರು ತುಂಬ ಸುಧಾರಿಸಿದ್ದಾರೆ. ಗಿಡ ಮರಗಳಿಂದ ಕಾಯಿ ಹಣ್ಣು ಕೀಳುವಾಗ ಭಾಗಶಃ ಮರದ ಮೇಲೆ ಬುಡದಲ್ಲಿ ಒಂದಷ್ಟು ಭಾಗವನ್ನು ಉಳಿಸ್ತಾರೆ. ಮೇಲೆ ಉಳಿದಿರೋದು ಪಕ್ಷಿಗಳಿಗೆ ಕೆಳಗೆ ಉರುಳಿದ್ದು ಬೀಜವಾಗಿ ಸಂತತಿ ಬೆಳೆಯಲು ಅಂತ ಹೇಳಿ ನಂಬಿಕೆ ಅವರದ್ದಾಗಿರುತ್ತೆ. ಹಾಗೆ ಮಾರಾಟ ಮಾಡಿ ಬಂದಂತಹ ಹಣವನ್ನು ಅರಣ್ಯ ಇಲಾಖೆ, ಸಂಘಟನೆ ಮತ್ತು ಸ್ವಂತಕ್ಕೆ ಅಂತ ಹೇಳಿ ಭಾವಿಸ್ತಾರೆ. ಇದೆಲ್ಲ ಬರೀ ಕಾಡಿನಲ್ಲಿ ಸೀಗೆ, ಹುಳಿ, ಕಾಡುಮೆಣಸು, ನೊರೆಕಾಯಿಗಷ್ಟೇ ಅಲ್ಲ, ಕಾಡು ಜೇನಿಗೂ ಕೂಡ ಇದೇ ನ್ಯಾಯ. ನೇವಗೆಣಸು, ಬೆಲ್ಲದ ಗೆಣಸು, ಸೋಲನ ಗೆಣಸು, ನೂಲನ ಗೆಣಸು, ತೋಟಂಬು ಗೆಣಸು, ತೇವಟಿಗೆಗಿನ ಗೆಣಸು, ಮರಬೆಲ್ಲದ ಗೆಣಸು ಇವರು ಬಗೆದು ಬಳಸುವಂತಹ ಪ್ರಮುಖ ಗೆಣಸಿನ ಪ್ರಕಾರಗಳಾಗಿವೆ. ಸೋಲನ ಗೆಣಸಿನ ಬಳಕೆಯಿಂದಾಗಿಯೇ ಇವರು ಸೋಲಿಗರು ಎಂಬ ವಾದವೂ ಕೂಡ ಇದೆ. ಅಂದರೆ ಇವರ ಹೆಸರಿಗೆ ಇದೊಂದು ವಾದನೂ ಕೂಡ ಇದೆ. ಕುರಿನಾದಿ ಸೊಪ್ಪು, ಗಣಿಕೆ, ಸೀಗೆ, ಅರೆ ಅಣ್ಣ, ಕಡಿಮಲ್ಲಿಗೆ, ಮಾದಡೆ, ಆರೆಯ, ತಗತೆ, ಹೊನ್ನಗನೆ, ಬಳ್ಳೆಯ, ಮುಳ್ಳುಕೀರೆ, ಕುಂಬಾಳ, ಸಾಸುವೆ, ಎಡ್ಕನ ಸೊಪ್ಪು ಅನ್ನುವಂತಹ ಯಥೇಚ್ಛವಾಗಿ ಸೊಪ್ಪು ತರಕಾರಿಗಳನ್ನು ಕೂಡ ಬಳಸ್ತಾರೆ. ಹಾಗೆ ಕಾಡೊಳಗಡೆ ಸಿಗುವಂತಹ ಬಹುಬಗೆಯ ಜೇನು, ಬಹುಬಗೆಯ ಕಾಡು ಹಣ್ಣುಗಳನ್ನು ಕೂಡ ಇವರು ತಿಂತಾರೆ. ತಲೆನೋವು, ಬೇದಿ, ಹಾವು ಕಡಿತ, ಹೊಟ್ಟೆ ನೋವು ಮೊದಲಾದ ದೈಹಿಕ ಸಮಸ್ಯೆಗಳಿಗೆ ಕಾಡು ಮೂಲಗಳನ್ನೇ ಔಷಧಿಯಾಗಿ ಬಳಸ್ತಾರೆ. ಕಾಡೊಳಗಡೆ ಸಿಗುವಂತಹ ನಾನಾ ಬಗೆಯ ಅಣಬೆಗಳನ್ನು ಇವರು ಉಪಯೋಗಿಸ್ತಾರೆ. ಫಲವತ್ತಾದ ಭೂಮಿ, ನೀರು, ಪ್ರಾಣಿಗಳಿಂದ ರಕ್ಷಣೆ ಲಭ್ಯವಾದ ಮೇಲೆ ವಲಸೆಯನ್ನು ಬಿಟ್ಟು ಸೋಲಿಗರು ಸುಸ್ಥಿರವಾಗಿ ಒಂದೇ ಕಡೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆರಂಭಿಸಿದರು. ಆರಂಭದಲ್ಲಿ ಫಲವತ್ತಾದಂತಹ ಭೂಮಿಗೆ ಕೋಲಲ್ಲಿ ತೂತು ಮಾಡಿ ಬೀಜ ಹಾಕಿ ಹುಲ್ಲು ಜಾತಿಯ ಬೆಳೆಯನ್ನೇ ಹೆಚ್ಚು ಬೆಳೆಯಲಾರಂಭಿಸಿದ್ರು. ಸಾಮೆ, ನವಣೆ, ಆರ್ಸೆ, ಊದಲು, ಭತ್ತ, ರಾಗಿ, ಗೆಣಸು, ಜೋಳಗಳನ್ನ ಬೆಳೆಯೋದೇ ಹೆಚ್ಚು ಇವರು. ಅಲ್ಲದೆ ಅಲಸಂದೆ, ಅರವೆ, ಸಾಸಿವೆ, ಕೀರೆ, ಹುಚ್ಚೆಳ್ಳು, ತೊಗರಿ, ಸೆಣಬು, ಸೊಪ್ಪು, ತರಕಾರಿ ಬೆಳೆಯೋದು ಕೂಡ ಇದೆ. ಬೆಳೆದ ಬೆಳೆಗೆ ಕೀಟಬಾಧೆ ಬಾರದಂತೆ ಹೊಲದ ಮಧ್ಯದಲ್ಲೇ ಕಹಿ ಸೊಪ್ಪುಗಳನ್ನೇ ಇವರು ಬೆಳೀತಾರೆ. ಕುಮೇರಿ ಬೇಸಾಯ ಸ್ಥಗಿತಗೊಂಡು ಭೂಮಿ ಲಭ್ಯವಾಗಿ ಒಂದೇ ಕಡೆ ಸ್ಥಿರವಾದ ಮೇಲೆ ಸೋಲಿಗರು, ಆದಿವಾಸಿಗಳು ಕೃಷಿಯನ್ನು ಬಹುಬಗೆಯಲ್ಲಿ ಸುಧಾರಿಸ್ಕೊಂಡಿದ್ದಾರೆ. ಅನೇಕರಿಗೆ ಇವಾಗ ಪಹಣಿ ಸಿಕ್ಕಿದೆ, ಸಾಲ ಸೌಲಭ್ಯ ಕೂಡ ಸಿಕ್ಕಿದೆ. ಇತ್ತೀಚೆಗೆ ಮಿಶ್ರ ಬೆಳೆಯ ಜೊತೆಗೆ ಎಣ್ಣೆ ಕಾಳುಗಳಾದಂತಹ ಕಡಲೆಕಾಯಿ, ಸೂರ್ಯಕಾಂತಿ ಹಾಗೂ ಇನ್ನಿತರ ದೀರ್ಘಾವಧಿ ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಡಾಕ್ಟರ್ ಸುದರ್ಶನ್, ಡಾಕ್ಟರ್ GS ಜಯದೇವ, ಡಾಕ್ಟರ್ ಸೋಮಸುಂದರಂ ಮೊದಲಾದವರು ಬಂದು ಗಿರಿಜನ ಅಭಿವೃದ್ಧಿ ಕೇಂದ್ರವನ್ನು ಆರಂಭಿಸಿದ ಮೇಲೆ ಹಾಗೂ ಹನೂರು, ಕೊಳ್ಳೇಗಾಲ ಮುಂತಾದ ಕಡೆ ಕರಾವಳಿಯಿಂದ 3 ದಶಕಗಳ ಹಿಂದೆ ಹೋದ ಶೀನಶೆಟ್ಟಿ, ಕೃಷ್ಣಮೂಲ್ಯರು ಈ ಆದಿವಾಸಿಗಳನ್ನು ಸಂಘಟಿಸಿ ಜಾಗೃತಿ ಮೂಡಿಸಿದ ಮೇಲೆ ಇವರ ಜೀವನ ವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಜೀತ ಮುಕ್ತಗೊಂಡು, ಮದ್ಯ ಮುಕ್ತಿಗೊಂಡು ಸುಶಿಕ್ಷಿತರಾಗಿದ್ದಾರೆ. ಸಂಘಟನೆಗೆ ಬಲ ಬಂದಿದೆ, ಬದಲಾವಣೆ ಕಣ್ಣಿಗೆ ಕಟ್ಟೋ ಹಾಗಿದೆ ಅನ್ನುವಂಥದ್ದನ್ನು ಈ ಸುಸ್ಥಿರ ಕೃಷಿ ಮತ್ತು ಬುಡಕಟ್ಟು ಜನಜೀವನದ ಗದ್ಯದಲ್ಲಿ ಲೇಖಕರಾದಂತಹ ನರೇಂದ್ರ ರೈ ದೇರ್ಲಾ ಅವರು ಹೇಳಿದ್ದಾರೆ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.